ಶ್ರೀ ವರದರಾಜ ಸ್ವಾಮಿ ದೇಗುಲಕ್ಕೆ ಬೇಕಿದೆ ಕಾಯಕಲ್ಪ. ನಿರ್ಲಕ್ಷ್ಯಕ್ಕೆ ಒಳಗಾದ 11ನೇ ಶತಮಾನದ ದೇವಾಲಯ ಶ್ರೀ ವರದರಾಜ ಸ್ವಾಮಿ ದೇಗುಲಕ್ಕೆ ಕಾಯಕಲ್ಪ ಬೇಕಾಗಿದೆ. ನಿರ್ಲಕ್ಷ್ಯಕ್ಕೆ ಒಳಗಾದ 11ನೇ ಶತಮಾನದ ದೇವಾಲಯ ಇದು. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯ ದೇಗುಲ 5 ಗೋಪುರದ 1 ಎಕರೆಯಷ್ಟು ವಿಶಾಲ ದೇವಸ್ಥಾನ. ಧಾರ್ಮಿಕ ದತ್ತಿ ಇಲಾಖೆ ವಶದಲ್ಲಿರುವ ದೇವಾಲಯ ಸೂಕ್ತ ನಿರ್ವಹಣೆ ಇಲ್ಲದೆ ಬಣಗುಡ್ತಾ ಇರುವ ದೇಗುಲ. ವೈಭವದಿಂದ ನಡೆಯುತ್ತಿದ್ದ ಧಾರ್ಮಿಕ ಕೈಂಕರ್ಯ ಸ್ಥಗಿತ. ಧಾರ್ಮಿಕ ಆಚರಣೆ ಮರು ಪ್ರಾರಂಭಿಸುವಂತೆ ಮನವಿ. ಸದ್ಯಕ್ಕೆ ಧಾರ್ಮಿಕ ಕೈಂಕರ್ಯಗಳೆಲ್ಲವೂ ಕೂಡ ಸ್ಥಗಿತ ಆಗಿದೆ. ನೀವು ಗಮನಿಸ್ತಾ ಇದ್ದೀರಾ ಶ್ರೀ ವರದರಾಜ ಸ್ವಾಮಿ ದೇಗುಲ ಯಾವ ರೀತಿ ಇದೆ ಅಂತ. ಅಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಯಾವುದೂ ಕೂಡ ನಡೀತಾ ಇಲ್ಲ. ಸದ್ಯಕ್ಕೆ 11ನೇ ಶತಮಾನದ ದೇವಾಲಯ, ಹಳೆಯ ದೇವಸ್ಥಾನಗಳನ್ನು ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಯಾಕೆಂತಂದರೆ ಅವೆಲ್ಲ ಪುರಾತನ ದೇವಾಲಯಗಳು, ಸಾಕಷ್ಟು ವಾಸ್ತುಶಿಲ್ಪ ಆಗಿರಬಹುದು ಅಥವಾ ಒಂದು ಧಾರ್ಮಿಕ ಸ್ಥಳ ಯಾವುದು ಅಂತಂದರೆ ನಮ್ಮ ಪುರಾತನ ದೇವಾಲಯಗಳಿಗೆ ನಾವು ಹೋಗ್ತೀವಿ. ಆದರೆ ಅಂತಹ ದೇವಾಲಯಗಳ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ, ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನೋಡಬಹುದು. ಅದೇ 1100ರಲ್ಲಿ ಆದದ್ದು, ಪ್ರಾರಂಭ ಆದದ್ದು, ವರದರಾಜ ಸ್ಥಾಪನೆ ಆದದ್ದು. ಅದಕ್ಕೆ ಹಿಂದೆ 1000ದಲ್ಲೇ ಇದು ನರಸಿಂಹಸ್ವಾಮಿ ಅವರ ಇದಾಗಿ ಅದಾಗಿತ್ತು, ಪ್ರತಿಷ್ಠಾಪನೆ ಆಗಿತ್ತು. ನಂತರ ಬಂದ ಮೇಲೆ ಉಳಿದ ರಾಮಾನುಜಾಚಾರ್ಯರ ಕಾಲದಲ್ಲಿ ಬಂದ ಮೇಲೆ ಇವೆಲ್ಲ ಅಭಿವೃದ್ಧಿ ಆಯ್ತಾ ಬಂತು. ಹೀಗೆ ಬಂದ ಮೇಲೆ ಅದು ಬರ್ತಾ ಆಗ ಚೆನ್ನಾಗಿ ಎಲ್ಲ ದೇವತಾ ಕಾರ್ಯಗಳೆಲ್ಲ, ಉತ್ಸವಗಳೆಲ್ಲ ದೊಡ್ಡ ನಡೀತಾ ಇತ್ತು ಹಿಂದೆ. ಬರ್ತಾ ಜನರೆಲ್ಲ ಆಸಕ್ತಿ ಕಮ್ಮಿ ಆಯಿತು. ಹೀಗಾಗಿ ಅದು ಸ್ವಲ್ಪ ಕಡಿಮೆ ಆಯಿತು. ಮತ್ತು ಈಗ ಮತ್ತೆ ಪುನರುದ್ಧಾರ ಮಾಡಬೇಕು ಅದನ್ನು ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡು ಏನೀಗ 1100ನೇ ಇಸ್ವಿಯಲ್ಲಿ ರೂಪುಗೊಂಡಂಥ ಒಂದು ವರದರಾಜ ಎಂಬ ಒಂದು ದೊಡ್ಡ ದೇವಸ್ಥಾನ, ಬೃಹತ್ ಗಾತ್ರದ ದೇವಸ್ಥಾನ. ಸುಮಾರು 1 ಎಕರೆ ಜಾಗದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಭಾಳ ವಿಜೃಂಭಣೆಯಿಂದ ರಾಜಬೀದಿಗಳಲ್ಲಿ ಒಂದು ರಥದಲ್ಲಿ ಮೆರವಣಿಗೆಯನ್ನು ಸಾಕ್ತಿತ್ತು. ಆಗ ಅದ್ದೂರಿಯಾಗಿ ಜನಗಳು ಪೂಜೆ ಪುನಸ್ಕಾರಗಳನ್ನು ಹಿಂದಿನ ಕಾಲದಲ್ಲಿ ಮಾಡ್ಕೊ ಬರ್ತಿತ್ತು. ಈಗ ಅದು ಅಧಿಕಾರಿ ಆಮೇಲೆ ಅಭಿವೃದ್ಧಿ ವಂಚಿತವಾಗಿದೆ ದೇವಸ್ಥಾನ. ಆದ್ದರಿಂದ ದಯಮಾಡಿ ಈಗಿನ ರಾಜಕಾರಣಿಗಳು ಅಲ್ಲಿ ಈಗ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ವರದರಾಜ ಸ್ವಾಮಿ ಅಭಿವೃದ್ಧಿ ಪಡಿಸಲಿಕ್ಕೆ ಅಂತ. ಅದರಿಂದ ಅದಕ್ಕೆ ರಾಜಕಾರಣಿಗಳಾಗಲಿ, ಸಂಬಂಧಪಟ್ಟ ದಾನಿಗಳಾಗಲಿ ಎಲ್ಲ ಸೇರಿ ಪುನಃ ಅದನ್ನು ಹೊಸ ಹಂತಕ್ಕೆ ರೂಪರೇಷೆಗಳನ್ನು ಮಾಡಿಕೊಡ್ಬೇಕು ಅಂತ. ಹಾಗೆ ಇದು ಇತಿಹಾಸ ಉಳ್ಳದ್ದು 5